ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆನಕನಹಳ್ಳಿ ಬೆನಿಕಿಪಲ್ಲಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಬಂದು ಬೈಕ್ಗಳನ್ನು ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ಊರು ಜನರಿಗೆ ಅಂತ ಮಾಹಿತಿ ಬಂದ ಮೇಲೆ ನಮ್ಮ ಅಧಿಕಾರಿಗಳು ತಕ್ಷಣ ಬೆನಿಕಿಪಲ್ಲಿ ಗ್ರಾಮಕ್ಕೆ ಹೋಗಿ ಆ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಹಿಡ್ಕೊಂಡು ಅವರು ವಿಚಾರ ಮಾಡ್ತಾರೆ, ನೀವು ಯಾರಿದ್ದೀರಾ ಮತ್ತು ಯಾವ ಕಾರಣಕ್ಕಾಗಿ ಬೈಕ್ಸ್ ಎಲ್ಲ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ವಿಚಾರ ಮಾಡಿದಾಗ ಅವ್ರು ಹೇಳ್ತಾರೆ, ನನಗೆ ಬಸಯ್ಯ ಸ್ವಾಮಿ ಅಂತ ಒಬ್ಬರು ನನಗೆ ಮಾರಾಟ ಮಾಡಲಿಕ್ಕೆ ಬೈಕ್ಗಳನ್ನು ಕೊಟ್ಟಿದ್ರು. ಒಬ್ಬರು ವ್ಯಕ್ತಿ ಅವರು ಫ್ರೆಂಡ್ ಯಾರಿದ್ದಾರೆ ಅವರು ಕಳ್ಳತನ ಮಾಡಿಕೊಂಡು ಬಸಯ್ಯ ಕೊಟ್ಟಾಗ ಬಸಯ್ಯ ಅವ್ರು ನನ್ನ ಕೈಗೆ ಕೊಟ್ಟು ಮಾರಾಟ ಮಾಡಲಿಕ್ಕೆ ಕೊಟ್ಟಿದ್ರು ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಮಾಹಿತಿ ಪಡೆದುಕೊಂಡು PSI ಗಂಗಮ್ಮ ಚಿಂಚೋಳಿ ಪೊಲೀಸ್ ಠಾಣೆಯವರು ಈ ಸಂಬಂಧ ಒಂದು ದೂರನ್ನು ಚಿಂಚೋಳಿ ಪೊಲೀಸ್ ಠಾಣೆ ದಾಖಲಿಸಿದ್ದಾರೆ. 87/2020 ಕಳ್ಳತನ ಮತ್ತು 98 KPR ಪ್ರಕರಣದಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. 3 ಗಾಡಿ ಕಳ್ಳತನ ಗಾಡಿ ಅಂತ ಗೊತ್ತಾದ ಮೇಲೆ ಇದು ಎಲ್ಲಿಂದ ಯಾರು ಕಳ್ಳತನ ಮಾಡಿದ್ರು, ಎಲ್ಲಿಂದ ಕಳ್ಳತನ ಮಾಡಿದ್ರು ಅಂತ ಪತ್ತೆ ಹಚ್ಚಲಿಕ್ಕೆ ಮತ್ತು ಉಳಿದ ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕಂತೂ ಒಂದು ತಂಡವನ್ನು ರಚನೆ ಮಾಡಿಕೊಂಡಿದ್ದಾರೆ. ಅದಕ್ಕೆ DYSP ಚಿಂಚೋಳಿ ಸಂಗಮನಾಥ್ ಹಿರೇಮಠ ಅವರು ಸೂಪರ್ವಿಷನಲ್ಲಿ CPI ಚಿಂಚೋಳಿ ಮತ್ತು PSI ಚಿಂಚೋಳಿ ಗಂಗಮ್ಮ ಅವರು ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ರಾಜು ASI, ಅಶೋಕ್ SC, ಓಂಕಾರ್ TC, ರಮೇಶ್ TC, ಯಮನೂರಪ್ಪ PC, ನಾಗೇಶ್, ಅಮೀರ್ ಅಲಿ, ಮಾಲಪ್ಪ PC ಎಲ್ಲ ಸೇರಿಕೊಂಡು ತಂಡವನ್ನು ರಚನೆ ಮಾಡಿದ್ದಾರೆ. ಆ ತಂಡ ಇದರಲ್ಲಿ ಅವರಿಗೆ ಈ ಶ್ರೀಕಾಂತ್ ಅನ್ನ ಅವರಿಗೆ ಬೈಕ್ ಕೊಟ್ಟಿರುವಂತಹ ಪರ್ಸನ್ ಬಸಯ್ಯ ಮತ್ತು ಈ ಕಳ್ಳತನ ಮಾಡಿರುವಂತಹ ವ್ಯಕ್ತಿ ಅಭಿನಂದನ್ 3 ಜನರನ್ನು ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ವಿಚಾರಣೆ ಮಾಡೋ ಸಮಯದಲ್ಲಿ ಅವರು ಏನೇನು ಕೊಟ್ಟಿದ್ದಾರೆ, ಟೋಟಲ್ ಇವರು ಸಿಟಿಯಲ್ಲಿ ಬೈಕ್ಗಳನ್ನು ಕಳ್ಳತನ ಮಾಡಿ ಎಸ್ಪೆಷಲಿ ಅವರು ಸಿಟಿ ಲಿಮಿಟ್ಸು ಈ ಜಿಮ್ಸ್ ಏರಿಯಾ, ಮಾರ್ಕೆಟ್ ಏರಿಯಾ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಅಲ್ಲಿ